ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜುಲೈ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ವಿಶೇಷವಾಗಿ ಮೃಗಶಿರ ನಕ್ಷತ್ರ, ಗಂಡಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೂ ಇರತಕ್ಕಂಥದ್ದು, ಹಾಗೂ ಸಂಜೆ 3 ಗಂಟೆ 24 ನಿಮಿಷದಿಂದ 4 ಗಂಟೆ 15 ನಿಮಿಷ ಸಂಜೆವರೆಗೂ ಇರತಕ್ಕಂಥ ಈ ಸಮಯವನ್ನ ದಯಮಾಡಿ ಮಾರ್ಕಪ್ ಮಾಡ್ಕೊಳ್ಳಿ. ಇಲ್ಲೋ ಒಂದು ದುಡುಕು ನಿರ್ಧಾರ. ಶನಿ ಬೇರೆ ವಕ್ರ ಮಕ್ಕಳೇ, ಅಂದ್ರೆ ಕರ್ಮ ವಕ್ರ, ಮಾಡೋದನ್ನ ಬಿಟ್ಟು ಬೇರೇನೋ ಮಾಡೋದು, ಬೇರೇನೋ ಕೆದಕ್ತಾ ಇರೋದು. ನಮ್ಮ ಕಡೆ ಏನೋ ಹೇಳ್ತಾರೆ, ಗಾದೆಗಳು ಬೇಡ, ಅದು ಕೆಲವೊಂದು ವರ್ಗಗಳಿಗೆ ಅದು ಸೀದಾ ನಾಟ್ಬಿಟ್ಟು ಆಮೇಲೆ ಹೀಗೆ ಮಾಡೋದನ್ನ ಬಿಟ್ಟು ಬೇರೇನೋ ಮಾತಾಡಕ್ ಹೋಗುತ್ತೆ. ಅರ್ಥ ಆಯ್ತಾ? ನೋಡಿ, ಹೀಗಿರುತ್ತೆ. ಏನೋ ಮಾತಾಡಕ್ ಹೋಗಿ ಇನ್ನೊಂದೇನೋ ಮಾಡೋದು, ಏನೋ ಮಾಡೋ ಕೆಲ್ಸಕ್ಕೆ ಇನ್ನೊಂದೇನೋ ಕೆಲಸ ಮಾಡ್ತಾ ಕೂತ್ಕೊಳ್ಳೋದು. ಈ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಆಗುತ್ತಲ್ಲ, ಕೆಲವರು, ಎಲ್ರೂ ಅಲ್ಲ, ಬಂದಿರೋದು ಕೆಲ್ಸಕ್ಕೆ ಅಲ್ಲಿ ಟೀ ಬ್ರೇಕು, ಕಾಫಿ ಬ್ರೇಕು, ಟಿಫನ್ ಬ್ರೇಕು, ಫೋನ್ ಬ್ರೇಕು, ಹೊರಗಡೆ ಹೋಗೋಕೆ ಲಂಚ್ ಬ್ರೇಕು, ಎಲ್ಲ ಬ್ರೇಕ್ಗಳೇ ಮಾಡೋ ಕೆಲಸ ಬಿಟ್ಬಿಟ್ಟು ವಕ್ರವಾಗಿ ನಂಗೆ ಎಷ್ಟು ಬರುತ್ತೆ, ನಂದೇನು ಬರುತ್ತೆ, ನಂದು ಯಾವುದು ಬರುತ್ತೆ, ಈ ರೀತಿ ವಕ್ರ ಭಾವಗಳೇ. ನೋಡಿ, ಅವನು ಯಾರೋ ಒಂದು ಯೂಟ್ಯೂಬರು ಯಾರೋ ಹಿಡಿದಿದ್ದಾರಂತೆ, 167 ಕೋಟಿಯಷ್ಟು ಬಂಗಾರವನ್ನ ಸ್ಮಗಲ್ ಮಾಡಿಸಿದಾನೆ. ಮಾಡೋದಿರ್ಲಿ, ಅದನ್ನ ಮಾಡ್ಲಿಕ್ಕೆ ಎಂತ ಟೆಕ್ನಿಕ್ ಉಪಯೋಗಿಸಿದಾನೆ ಅಂದ್ರೆ, ಹೋಗ್ಬಿಟ್ಟು ನೀಟಾಗಿ ಏರ್ಪೋರ್ಟ್ ಅಲ್ಲೇ ಅಂಗಡಿ ಹಾಕೊಂಡು ಕೂತಿದ್ದಾನೆ. ಯಾರ್ದು ಇನ್ಫ್ಲೂಯೆನ್ಸ್ ಅಲ್ಲಿ ಒಂದು ಅಂಗಡಿ, ಸೊ ಅಲ್ಲಿಂದ ಅಲ್ಲಿಗೆ ಬರೋದು ಇವನ ಅಂಗಡಿ ಮೂಲಕ ಹೋಗೋ ತರ ಬಂಗಾರ. 167 ಕೋಟಿ ಅಂದ್ರೆ ಇವತ್ತಿಗೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. ಕಡಿಮೆ ಅಂದ್ರೆ 1 kg 70 ಲಕ್ಷ ಇದೆ. 10 kg 7 ಕೋಟಿ, 100 kg 70 ಕೋಟಿ, ಅಲ್ಲಿಗೆ ಸುಮಾರು ಒಂದು 250 kg ಪುಣ್ಯಾತ್ಮ, 225 230 kg ಬಂಗಾರವನ್ನು ಸಾಗಿಸಿದಾನೆ. ಅಂದ್ರೆ ದೇವರು ಎಲ್ರಿಗೂ ಏರ್ಪೋರ್ಟ್ ಅಲ್ಲಿ ಒಂದು ಅಂಗಡಿ ಸಿಗೋದು, ಅಲ್ಲೊಂದು ಬದುಕಟ್ಲಿಕ್ಕೆ ವೆರಿ ಬಿಗ್ ಬ್ಲಾಗರ್ ಅಂತೆ ಬೇರೆ. ನೋಡಿ, ಶನಿ ವಕ್ರ ಅಂದ್ರೆ ಹೀಗೆ: ವಕ್ರವಾದ ದುಡ್ಡು, ವಕ್ರವಾಗಿ ಹೆಸರು, ವಕ್ರವಾಗಿ ಕೀರ್ತಿ, ವಕ್ರವಾದ ಪ್ರತಿಷ್ಠೆ, ವಕ್ರವಾದ ಸಹವಾಸಗಳು, ವಕ್ರವಾದ ಮಾತುಗಳು, ವಕ್ರವಾದ ಆಲೋಚನೆಗಳು, ವಕ್ರವಾಗಿ ಅಧರ್ಮದ ಮಾತುಗಳು, ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಯಾರು ಮಾತಾಡೋದು? ನಮ್ಮ ಧರ್ಮದ ಬಗ್ಗೆ ಬೇರೆಯವ್ರು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರಿ? ಖಂಡಿತ ಅಲ್ಲ. ನಮ್ಮ ಧರ್ಮದಲ್ಲೇ ಹುಟ್ಟಿ, ನಮ್ಮ ಧರ್ಮದ ಅನ್ನ ತಿಂದು, ನಮ್ಮ ದೇವರು, ನಮ್ಮ ಕುಲ, ನಮ್ಮ ಹೆಸರು ಇಟ್ಕೊಂಡು ಮಾತಾಡುವಂತ ವ್ಯಕ್ತಿಗಳು. ನೋಡಿ, ಅವನು ಯಾರೋ ಪುಣ್ಯಾತ್ಮ, ಒಂದು ಸ್ವರ್ಗದಲ್ಲಿ ನಿಮ್ಗೆ ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ, ಅಲ್ಲೊಂದು ರೂಮು ಅಂತ ಹೇಳಿ ದುಡ್ಡು ಕಲೆಕ್ಷನ್ ಮಾಡ್ತಾವ ನಿಮ್ಮ ಮಕ್ಕಳೇ. ಅದನ್ನು ನಂಬ್ಕೊಂಡು ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟವ್ರು. ನೀವು ಸತ್ತ ಮೇಲೆ ನಾನು ದೇವರನ್ನ ನೋಡಿದ್ದೇನೆ, ನಾನು ಪ್ರಾರ್ಥನೆ ಮಾಡಿ ನೀವು ಮೇಲಕ್ಕೆ ಬಂದಾಗ ನಿಮ್ಗೊಂದು ಸ್ಪೆಷಲ್ ರೂಮ್ ಇರ್ತಾರೆ, ಗಂಧರ್ವ ಕನ್ಯರೆಲ್ಲ ಇರ್ತಾರೆ. ನಾವ್ ಎಂತ ಮೂರ್ಖರು ಗೊತ್ತಾ? ಅದಕ್ಕೂ ದುಡ್ಡು ಕೊಡೋದು. ಸೈ ಜೈ, ಇದು ಲೆಕ್ಕಾಚಾರ. ಶನಿ ವಕ್ರ ಅಂದ್ರೆ ಹೀಗೆ. ರಸ್ತೆಲೇ ವಶೀಕರಣ ಮಾಡಿ ಯಾರ್ದು 4-4.5 ಲಕ್ಷದ್ದು ಇದಾರೆ. ಇದೇ ಶನಿ ವಕ್ರ ಅಂದ್ರೆ. ಕರ್ಮ ವಕ್ರ, ಏನೋ ಮಾಡಕ್ ಹೋಗಿ ಇದೇನೋ ಒಂದು ಸಿಕ್ಕಾಕೋಣ, ನನಗೆ ಬೇಕಿತ್ತೇನೋ, ಇದು ಇಂಥದ್ದೊಂದು ಬೇಕಿತ್ತೇನೋ, ಏನೋ ಒಂದು ವಕ್ರ. ಈ ರೋಡಲ್ಲಿ ಏನೋ ಜಾಮ್ ಆಯ್ತು, ಹಿಂಗ್ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟು ಅಲ್ಲಿ ತಗೊಳಾಕೋಬಿಟ್ಟು ಯಾರು ಗೂಗಲ್ ಮ್ಯಾಪ್ ಹೊತ್ಕೊಂಡು ಹೋಗ್ಬಿಟ್ಟು ಇನ್ನೆಲ್ಲೋ ಎಳೆದ್ಬಿಟ್ಟು ಪ್ರಾಣ ಉಳಿಸ್ಕೊಂಡಿರೋದು ಹೆಚ್ಚು, ಸೆಲ್ಫಿ ತೆಗಿಯೋಕೆ ಹೋಗಿ ಕೊಚ್ಕೊಂಡು ಹೋಗಿರೋದು ಹೆಚ್ಚು. ನೀವು ಗಮನಿಸಿ ನೋಡಿ, ತುಂಬಾ ಜನ ನೀರಿನಲ್ಲಿ ಈಜಕ್ಕೆ ಹೋಗಿ ಸತ್ರು ಅಂತ ಕೇಳ್ತಿರ್ತೀರಲ್ವಾ? ದೇ ಆರ್ ಎಕ್ಸ್ಪರ್ಟ್ಸ್.
ನಮಗೆ ಈಜು ಬರುತ್ತೆ. ಪ್ರಕೃತಿ ವಿರುದ್ಧವಾಗಿ ಪ್ರಕೃತಿಯನ್ನ ಎದುರಾಕಿಕೊಂಡು ನಾವು ಈಜು ಬಿಡ್ತೀವ? ತುಂಬಾ ಚೆನ್ನಾಗಿ ಓದ್ಕೊಂಡಿರೋವನೇ ಟೋಪಿ ಹಾಕಿರ್ತಾನೆ. ಅಮೆರಿಕದಲ್ಲಿ ಮೊನ್ನೆ ನೋಡಿ 8,000 ಕೋಟಿಗೂ ಮೇಲ್ಪಟ್ಟು ಒಬ್ಬ ಚೀಟ್ ಮಾಡಿರೋನಿಗೆ 7.5 ವರ್ಷ 8 ವರ್ಷ ಜೈಲು. ತುಂಬಾ ಓದ್ಕೊಂಡಿದ್ದಾನೆ, ತುಂಬಾ ನಾಲೆಜ್ ಬ್ಯಾಂಕು, ನೆನ್ಪಿಟ್ಕೊಳ್ಳಿ. ತುಂಬಾ ದೊಡ್ಡ ದೊಡ್ಡ ಸ್ಟಾಕ್ ಬ್ರೋಕರ್ ಸಂಸ್ಥೆಗಳನ್ನ ಸೆಬಿ ಬಂದು ಬ್ಯಾನ್ ಮಾಡಿದೆ. ಇವರು ಡಬ್ಬಾ ಟ್ರೇಡಿಂಗ್ ಮಾಡ್ತಿದ್ದಾರೆ, ಉಲ್ಟಾ ಟ್ರೇಡಿಂಗ್ ಮಾಡ್ತಿದ್ದಾರೆ, ಇನ್ಸೈಡ್ ಟ್ರೇಡಿಂಗ್ ಮಾಡಿಸ್ತಿದ್ದಾರೆ, ಇನ್ಫ್ಲೂಯೆನ್ಸ್ ಆಗಿ ಮಾಡಿಸ್ತಿದ್ದಾರೆ. ಈ ಸ್ಟಾಕ್ ತಗೊಳ್ಳಿ ಚೆನ್ನಾಗಿರುತ್ತೆ, ಈ ಸ್ಟಾಕ್ ತಗೊಳ್ಳಿ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಹತ್ಸೋದು, ಕೃತಕವಾಗಿ ಹತ್ಸೋದು, ಆಮೇಲೆ ವ್ಯಾನಿಷ್ ಆಗೋದು. ಇವ್ರಿಗೊಂದು ಬೆಲೆ ರೀಚ್ ಆದ್ಮೇಲೆ ಇವ್ರು ಶೇರ್ಸ್ ತಗೊಂಡ್ಬಿಡೋದು. ಬೇರೆಯವನ್ನ ಅದನ್ನ ನೋಡ್ಕೊಂಡು ಹತ್ತುತ್ತಾ ಇದೆ. ಅದ್ರ ಹಿಂದೆ ಮುಂದೆ ಅವಗಾಹನೆ, ಶನಿ ವಕ್ರ, ಬೇಗ ನಿತ್ಯ ನೋಡಿ. ನೀವು ಆನ್ಲೈನಲ್ಲಿ ದುಡ್ಡು ಕಳ್ಕೊಂಡ್ರು ಆಪ್ ಕ್ಲಿಕ್ ಮಾಡಿ ದುಡ್ಡು ಕಳ್ಕೊಂಡು, ನನಗೆ ಒಂದು ಕಾಲ್ ಬರುತ್ತೆ, आपको कस्टम्स में आपका कोई आइटम लॉक हुआ है, बात करने के लिए इस नंबर को दबाइए, उस नंबर को दबाइए. कस्टम्स ಇಂದ ಬರುವಂತ ಐಟಮ್ ನನಗೇನಿದೆ ಯೋಚನೆ ಮಾಡಿ ನೋಡಿ. ಕಸ್ಟಮ್ಸ್ ನಿಂದ ನನಗೆ ಯಾವ ಐಟಮ್ ಹೋಗಿ ತಗಲಾಕ್ ಹೋಗ್ಬೇಕು ಅಂತ ಐಟಮ್ ಏನು? ಅವ್ರು ಏನ್ ಮಾಡ್ತಾರೆ ಗೊತ್ತರ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಒಂದು 10,000 ಜನಕ್ಕೆ ದಿನ ಈ ತರ ಮೆಸೇಜು, ವಾಯ್ಸು, ನೋಟ್ಸು ಕಳ್ಸೋದು. ನಾವು ಗಾಬರಿ ಬಿದ್ಬಿಡೋದು. ಯಾವುದೋ ಒಂದು ಅಧಿಕಾರಿ ಆಗಿದ್ವಿ, ಯಾವುದೋ ಒಂದು ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿದ್ವಿ, ಗೊತ್ತಿಲ್ಲ. ಏನು ಇದು ಕಸ್ಟಮ್ಸು? ಅದೆಲ್ಲೋ ಡೆಲ್ಲಿ ಏರ್ಪೋರ್ಟ್ ಅಲ್ಲಂತೆ. ಬೆಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲ ಆದ್ರೆ ನಾವು ಓಡೋಗ್ಬಿಟ್ಟು ಕೇಳ್ಬೋದು, ಏನಣ್ಣ ಹಿಂಗ್ ಬಂದಿದೆಯಾ ಅಂತ. ಎಲ್ಲೋ ಡೆಲ್ಲಿ ಏರ್ಪೋರ್ಟ್ಗೆ ಎಲ್ಲೋ ಹೋಗ್ತಿದ್ವಿ, मैं मुंबई एयरपोर्ट से बात कर रहा हूँ, दिल्ली एयरपोर्ट से बात कर रहा हूँ, चेन्नई एयरपोर्ट से बात कर रहा हूँ ಅಂತಾನೆ. ಇದಕ್ಕೆ ನಿಮಗೆ ಅರೆಸ್ಟ್ ಮಾಡಿಸ್ಬಿಡ್ತೀವಿ, ಈಗಲೇ ಮನೆಗೆ ಬರ್ತೀವಿ, ಎಲ್ಲ ತೋರಿಸ್ತಾರೆ. ನಿಮ್ಮ ಬ್ಯಾಂಕ್ ಅವ್ರ ಹತ್ರ ಏನು ಡೇಟಾ ಬೇಸ್ ಇಲ್ಲ. ನೀವು ಏನು ಬೇಡ, ನೀವು ಯಾವುದಾದರೂ ಬ್ಯಾಂಕ್ಗೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ, ಇಲ್ಲ ಒಂದು ಲೋನ್ಗೆ ಅಪ್ಲೈ ಮಾಡಿ, ತಗೊಳ್ಳಿ. 100 ಬ್ಯಾಂಕ್ ಅವ್ರು ನಿಮಗೆ ಫೋನ್ ಮಾಡಲಿಲ್ಲ ಅಂದ್ರೆ ಕೇಳಿ, ಈ ಬ್ಯಾಂಕ್ ಕೊಟ್ನ ನಿಮಗೆ ಇಲ್ವಾ, ಇವ್ರ ಮನೆ ಬಂಗಾರ ಆಗೋಗ ಬಿಟ್ಬಿಡಿ. ಆ ಡೇಟಾ ಬೇಸ್ ಶೇರ್ ಮಾಡಿಬಿಟ್ಟಿರ್ತಾರೆ. ತಗೊಳ್ಳಿ. ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ? ಇದೇ ಶನಿ ವಕ್ರ, ನಿಮ್ಮನ್ನ ಪ್ರಚೋದನೆ, ಬುದ್ಧಿ ಪ್ರಚೋದನೆ. ಅದರಲ್ಲಿ ಅವನು 4 ಜನ ಬರ್ತಾರೆ ನಮ್ಮ ಪತಿ, ಗುರು ನೋಡು ನಾನು ಕಾರ್ ತಗೊಂಡಿದ್ದೀನಿ. ಈ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು. ದಯಮಾಡಿ ಹೇಳ್ತಾನೆ, ಶನಿ ವಕ್ರ, ಶನಿ ವಕ್ರ, ಶನಿ ವಕ್ರ ಅಂದ್ರೆ ಕರ್ಮ ವಕ್ರ ಮಾಡೋದು ಬಿಟ್ಬಿಟ್ಟು ಇನ್ಯಾವುದೋ ಕೈ ಬಿಡೋ ಕೆಲಸ, ಇನ್ಯಾವುದೋ ನೋಡೋ ಕೆಲಸ, ಇನ್ಯಾವುದೋ ಕೆದಕೋ ಕೆಲಸ. ಅಚ್ಚುಕಟ್ಟಾಗಿ ನಿಮ್ಮ ತಟ್ಟೆಯಲ್ಲಿ ಅನ್ನ ಸಾಂಬಾರು ಇಟ್ಟಿದ್ದಾನೆ, ಆನಂದವಾಗಿ ನನ್ನ ಮಾತು ಕೇಳಿ. ಗಂಜಿನೇ ಕೊಟ್ಟಿದ್ದಾನೆ, ಪರವಾಗಿಲ್ಲ. ಪಕ್ಕದವನ್ ತಟ್ಟೆ ನೋಡಕ್ ಹೋಗ್ಬೇಡಿ. ಈಗ ಪಕ್ಕದವನ್ ಕೆಲಸ, ಪಕ್ಕದವನ್ ಪ್ರಮೋಷನ್, ಪಕ್ಕದವನ್ ಇನ್ಕ್ರಿಮೆಂಟ್, ಪಕ್ಕದವನ ಏಳಿಗೆ, ಪಕ್ಕದವನ ಅರೆಸ್ಟ್ ವಾರೆಂಟು ನೋಡಿ, ಪಕ್ಕದವನನ್ನ ಜೈಲಿಗೆ ತಗೊಂಡೋಗಿ ಹಾಕಿರೋದು ನೋಡಿ, ಪಕ್ಕದವನ್ ಕುಡಿದು ಬಿಟ್ಟು ಬಿದ್ದಿರೋದನ್ನ ನೋಡಿ. ಇದನ್ನ ನೋಡಿ. ಅವನು ಯಾರೋ ದೊಡ್ಡ ಬಾಟ್ಲು ದೊಡ್ಡ ಬಾಟಿ ನೋಡಿದ್ರಲ್ಲ, ಇವನು ಯಾರೋ ಮಾಡೋಕ್ ಹೋಗಿ ಸಿಕ್ಕಾಕೊಂಡು ಎಲ್ಲೋ ಏನೋ ಆಗಿದಾನಲ್ವಾ, ಇಂಥದನ್ನ ನೋಡಿ. ಓಹೋ ಇದು ತಪ್ಪು, ಇದು ತಪ್ಪು, ನನ್ನನ್ನು ಎಳೀತಿದೆ ಅಂದ್ರೆ. ಎಲ್ಲಾ ಕೆಲಸಗಳಲ್ಲೂ ಒಂದು ಸಾಧಕ ಬಾಧಕ ಎರಡೂ ಉಂಟು. ಎಲ್ಲದರಲ್ಲೂ, ಎಲ್ಲಾ ಕಾರ್ಯದಲ್ಲೂ ನೆನಪಿಟ್ಟುಕೊಳ್ಳಿ. ಭಗವಂತನನ್ನ ಹುಚ್ಚಾಗಿ ಪ್ರೀತಿಸಿದ್ರೆ, ನಾವು ಪ್ರೇಮಿಸಿದ್ರೆ ಏನಾಗ್ತೀವಿ ಗೊತ್ತಾ? ಎಲ್ಲ ಬಿಟ್ಟು ಎದ್ದೋಗ್ಬಿಡ್ತೀವಿ. ನಮ್ಮನ್ನು ನಂಬ್ಕೊಂಡವ್ರ ಗತಿ ಚೊಂಬೆ. ಎಲ್ಲ ಬಿಟ್ಟು ಹೋಗ್ಬಿಡೋಣ, ಸರ್ವಸಂಗ ಪರಿತ್ಯಾಗಿಯಾಗಿ. ಮೈ ಮೇಲೆ ಏನು ಬಟ್ಟೆ ಬೇಡ, ಯಾವುದು ಬೇಡ, ಎಲ್ಲ ಬಿಟ್ಟು ಹೋಗೋಣ ಅನ್ಸ್ಬಿಡುತ್ತೆ. ನೆನಪಿಟ್ಟುಕೊಳ್ಳಿ. ತುಂಬಾ ಒಳ್ಳೇದು ಧ್ಯಾನ ಮಾಡೋದು, ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು. ಆದ್ರೆ ಅತಿರೇಕಕ್ಕೂ ಹೋದ್ರೆ ಸರ್ವಸಂಗ ಪರಿತ್ಯಾಗಿ ಸರ್ವಜ್ಞಂತರ ಒಂದು ಲಂಗೋಟಿ ಕಟ್ಕೊಂಡು ಹೋಗ್ಬಿಡೋಣ ಅನ್ಸ್ಬಿಡುತ್ತೆ. ಇದು ನಡೆಯುತ್ತೆ. ಇಲ್ಲ ಅಕ್ಕ ಮಹಾದೇವಿ ತರ ಯಾವುದೂ ಬೇಡ, ಎದ್ದೋಗ್ಬಿಡೋಣ ಅನ್ಸ್ಬಿಡುತ್ತೆ. ಇದೇ ಸತ್ಯ, ಇದೇ ನಿತ್ಯ. ಎಲ್ಲದಕ್ಕೂ 2 ಮುಖಗಳಿದ್ದಾವೆ. ಪಾಸಿಟಿವ್ ಹೆಂಗಿದೆಯೋ ನೆಗೆಟಿವ್. ಸೊ ಅದರಿಂದ ನಿಮ್ಮ ತಟ್ಟೆಲಿರೋದು ನೋಡಿ. ಸರಿ, ಅವನ ತಟ್ಟೆಲಿ ಜಾಸ್ತಿ ಇದೆ ನಿಜವೇ. ಪಕ್ಕದಲ್ಲಿರೋನು ಒಂದ್ ಇಡ್ಲಿ ಒಂದು ವಡೆ ಇಟ್ಕೊಂಡು ಏನೋ ವಯಸ್ಸಾದ ಅಜ್ಜ ತಿಂತಿರ್ತಾನೆ. ನಮ್ಮ ತಟ್ಟೆಲಿ 4 ಪೂರಿ ಇದೆ, ಹಾಲು ಸಬ್ಜಿ ಇದೆ, ಇನ್ನೊಂದಿದೆ ಶುಭ. ಅವನ ತಟ್ಟೆನಲ್ಲಿ ಯಾವುದೋ ಒಂದು 5-6 ವೆರೈಟಿ ಏನೋ ಒಂದು ತಿಂತಿದ್ದಾನೆ. ಅದು ತಗೊಳಕ್ಕಾಗ್ಲಿಲ್ಲ ಕಣೋ ನನಗೆ. ಶನಿ ವಕ್ರ ನೋಡಿ. ಯಾವ್ದನ್ನ ನೋಡ್ಬೇಕು ಗೊತ್ತಾ? ಈ ಪಕ್ಕದಲ್ಲಿ ಒಂದೇ ಒಂದು ಇಡ್ಲಿ ಇಟ್ಕೊಂಡು ಪಾಪ ಪುಣ್ಯಾತ್ಮ ಯಾರೋ ಒಬ್ಬ ದಿನಗೂಲಿ ನೌಕರ
30,000 ಸಂಬಳ ದುಡಿಯೋರು ಕೂಡ 1 ಇಡ್ಲಿ 1 ವಡೆ ತಿನ್ಕೊಂಡು ಡ್ಯೂಟಿಗೆ ಹೋಗೋನ ನಾನು ನೋಡ್ತಿದ್ದಾನೆ ಮಕ್ಕಳೇ. ಇದೇ ಸತ್ತು. ಇವು 2 ಇಡ್ಲಿ 1 ವಡೆ ತಂದ್ರೆ ಕಾಫಿ ನೋಡೋಣ ಸರ್, ಆಸೆ ಕಾಫಿ ಕುಡಿಯೋಕೆ. ಎಲ್ಲಿ ದುಡ್ಡು ಉಳಿಸ್ಬೇಕು, ಮನೆ ಕೊಡಬೇಕು, ಅವನು ಆ ಗಾಬರಿಲಿ, ಆ ಬೈಕಲ್ಲೇ, ಆ ಚಳಿನಲ್ಲೇ, ಆ ಮಳೆಯಲ್ಲೇ. ಬಸ್ಸು ಓಡಾಟ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಆಫೀಸ್ ಟೈಮ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಸರ್. ಆ ಬೆನ್ನು ನೋವಲ್ಲೂ ಸೊಂಟು ನೋವಲ್ಲೂ 50 ಮೈಲೇಜ್ ಬರ್ತಿದೆ, 60 ಮೈಲೇಜ್ ಬರ್ತಿದೆ, ಏನೋ ಒಂದು ಗಾಡಿ ಇಟ್ಕೊಂಡು ಆ ತಂಗಳನ್ನ ಇಟ್ಕೊಂಡು ಮಧ್ಯಾಹ್ನದ ಅಷ್ಟೊತ್ತಿಗೆ ಏನಾಗಿದೆ, ಈ ಥರದೆಲ್ಲ ಬಾಧೆ ಪಡ್ತಾರೆ. ಇವರನ್ನ ನೋಡಿ ಇಲ್ಲ. ಈ ಶನಿ ವಕ್ರ ಆದ್ರೆ ಸತ್ಯ ಹೇಳ್ತೇನೆ ಮಕ್ಕಳೇ, ನಿಮಗೆ ಕಣ್ಣಿಗೆ ಒಂದು ಮಾಯಾ ಜಿಂಕೆ ತುಂಬಿಕೊಳ್ಳುತ್ತೆ. ಸೀತಮ್ಮನಿಗೆ ತುಂಬಿಕೊಂಡ ಹಾಗೆ ಮಾಯಾ ಜಿಂಕೆ ತುಂಬಿಕೊಳ್ಳುತ್ತದೆ ಶನಿ ವಕ್ರನಾದರೆ. ನೆನಪಿಟ್ಕೊಳ್ಳಿ, ಯು ವಿಲ್ ಕ್ರಾಸ್ ರೋಡ್. ಅಲ್ಲಿ ಹೋಗೋಣ, ಅದು ಮಾಡೋಣ, ಆ ಥರ ಮಾಡೋಣ, ಆ ಥರ ಸಂಪಾದನೆ ಮಾಡೋಣ. ಬಾಯಿ ಜಾರುತ್ತೆ, ಮಾತು ಜಾರುತ್ತೆ, ಆಲೋಚನೆ ಜಾರುತ್ತೆ, ಚಿಂತನೆ ಜಾರುತ್ತೆ, ವ್ಯವಸ್ಥೆ ಜಾರುತ್ತೆ. ಇಲ್ದಿದ್ದೆಲ್ಲ ಆಸೆಗಳ ಮೂಟೆಯನ್ನು ಹೊತ್ತಿಸ್ತಾನೆ ಅವನು ಶನಿ. ಹಂಗೆ ಅವನು ವಕ್ರ ಅಲ್ವಾ, ಬಂದ್ಬಿಡು, ವಕ್ರ ದುಡ್ಡು, ಬೇಗ ಮನೆ, ಬೇಗ ದುಡ್ಡು, ಬೇಗ. ಖಂಡಿತ ಹೇಳ್ತೀನಿ, ಆಟೋ ಬಾಂಬೆ ಅದು. ಅವ್ನು ನೋಡಿ, ಅವನು ಯಾರೋ ಸುಕೇಶ್, ಎಷ್ಟು ಬೇಗ ದುಡ್ಡು ಮಾಡಿದ ಅಷ್ಟು ಬೇಗ ಜೈಲಲ್ಲಿ ಇದ್ದಾನೆ. ಅದ್ರಲ್ಲಿ ಬೇರೆ ಈ ಒಂದು ಜಗನ್ಮೋಹನ್ ರೆಡ್ಡಿಗೆ ಲೆಟರ್ ಹಾಕ್ತೇನೆ, ನನಗೆ ಆ ರಿಷಿಕೊಂಡ ಪ್ಯಾಲೇಸ್ ನನಗೆ ಕೊಡಿ, ನಂಗೆ ತುಂಬಾ ಇಷ್ಟ ಅಂತ ಹಾಕ್ತೇನೆ, ಜೈಲಲ್ಲಿಂದ ಕೂತ್ಕೊಂಡು, ನನಗಿಂತ ಕಟ್ಟಿದನಲ್ವಾ ಆಯ್ತು ಅಂತ. ಇವೆಲ್ಲ ನಡೀತಿದೆ ಮಕ್ಕಳೇ. ಶನಿ ವಕ್ರ ಅಂದ್ರೆ ಹೆಜ್ಜೆಗೂ ಹುಷಾರಿರಿ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಮಾತುಗಳು, ತಪ್ಪಾದ ಚಿಂತನೆಗಳು ನಿಮ್ಮನ್ನ ಆ ರೀತಿಯ ವಿವಾದವಿರುವ ವ್ಯಕ್ತಿಗಳಿಗೆ, ವಿವಾದವಿರುವ ವ್ಯವಹಾರಗಳಿಗೆ, ವಿವಾದವಿರುವಂತಹ ಏನೋ ಒಂದು ಸೆಳೆತಕ್ಕೆ ಕರೆದುಕೊಂಡು ಹೋಗ್ತಾನೆ ಶನಿ ವಕ್ರನಾದಾಗ. ದಯವು ನಿಂಪಾಳಿಗೆ ಹೋಗ್ತಿರೋರು ವಕ್ರವಾಗಿ ಹಿಂಗ್ ತಿರುಗಿದ್ರೆ ಏನಾಗುತ್ತೆ, ಆಕ್ಸಿಡೆಂಟ್. ಅಡ್ಡ ಬಂದ್ಬಿಟ್ಟ ಯಾರೋ. ನನ್ನ ಕಣ್ ಮುಂದ್ಗಡೆ ಮೊನ್ನೆ ಗಾಡಿ ಓಡಿಸ್ಕೊಂಡು ಬರ್ತಿದ್ದೀನಿ, ಒಬ್ಬ ಟ್ರಕ್ಕು ಪಕ್ಕದಲ್ಲಿ ಫೋನ್ ಹೀಗೆ ತಗೊಂಡು ಏನೋ ಮಾಡ್ತಾ ಇದ್ದಾನೆ ಡಯಲ್ಗೆ. ಅಮ್ಮ, ನನಗೆ ಗುಂಡಿಗೆ, ನನ್ನ ಗಾಡಿಗೆ ಎಲ್ಲಿ ಬಂದು ಬಿದ್ಬಿಡ್ತಾನೆ. ಆ ಟ್ರಕ್ ಅವ್ನು ಟಚ್ ಮಾಡಿದ್ರೆ ಬಿದ್ಬಿಡ್ತಾನೆ. ಇವ್ನು ಟ್ರಕ್ ಕಡೆ ಗಮನ ಇಲ್ಲ, ರೋಡ್ ಕಡೆ ಗಮನ ಇಲ್ಲ. ಒಂದು ಇದ್ರಲ್ಲಿ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಫೋನ್ ಹಿಂಗಂತ ಇದ್ದಾನೆ. ಗುರುಗಳೇ, ನೀವು ನಂಬ್ತೀರಾ? ವಕ್ರ. ನಿಮ್ಮ ಇಂಥ ಒಂದು ವಕ್ರ ವ್ಯಕ್ತಿಯಿಂದ ಸುತ್ತಮುತ್ತ ಟ್ರಕ್ಕು ಪಲ್ಟಿ, ನಾವು ಪಲ್ಟಿ. ಕಣ್ಣಿಗೆ ಕಾಣಿಸೋದೇನು, ಗುರುಜಿ ಗುದ್ಬಿಟ್ರು, ಸೆಲೆಬ್ರಿಟಿ ಆಕ್ಸಿಡೆಂಟ್ ಮಾಡ್ಬಿಟ್ರಂತೆ, ಓಡೋಗ್ಬಿಟ್ರಂತೆ. ಶನಿ ವಕ್ರ. ನೆನಪಿಟ್ಟುಕೊಳ್ಳಿ, ಶನಿ ವಕ್ರ ಅಂದ್ರೆ ನಿಮ್ಮ ಆಲೋಚನೆಯ ವಕ್ರ, ನೀವು ಮಾಡೋ ಕೆಲಸನೇ ವಕ್ರ. ಅವನೆಷ್ಟು ಕೊಡ್ತಾನೆ, ಇವನು ಇಷ್ಟು ತಿಂತಾ ಇದ್ದಾನೆ, ನಾನ್ಯಾಕೆ ಇಷ್ಟು ತಿನ್ಬಾರ್ದು, ಈ ತರದ್ದು ಆಗತಕ್ಕ ಬರೀ ತಪ್ಪುಗಳು ಹುಡ್ಕೋದಿಲ್ಲ. ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿಗಳದ್ದು ತಪ್ಪುಗಳು ಹೊರಗಡೆ ಬರ್ತಾವ ನೋಡಿ. ಕುಜನನ್ನು ವಕ್ರವಾಗಿ ನೋಡ್ತಿದ್ದಾನಲ್ವಾ, ಸಿಂಹರಾಶಿಯನ್ನ ವಕ್ರವಾಗಿ ನೋಡ್ತಿದ್ದಾನಲ್ವಾ, ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಭೂಮಿಗೆ ಸಂಬಂಧಪಟ್ಟಂಥದ್ದು, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂಥದ್ದು ಹಗರಣಗಳು ಡಾನ್ಸ್ ಮಾಡಿಕೊಂಡು ನಾಚೆಂಗೆ ಹಮ್ ನಾಚೆಂಗೆ ಅಂತ ಹೊರಗಡೆ ಬರ್ತವೆ. ತಮಾಷೆ ಗೊತ್ತು ಬರುತ್ತೆ ನೋಡಿ. ಈಗ ಸಪ್ತಮದಲ್ಲಿ ವಕ್ರ ಆಗಿ ಸೀದಾ ತಗೋಬಂದಿಸ್ತಕ್ಕಂಥದ್ದು ಆಗ್ತಿದೆ ನೋಡಿ. ನೀವು ಬೇಕಾದ್ರೆ ಅಪ್ಕ 400 ನಂಬರ್ ಬೋಲೆನಾ ಕಹಾ ನೋಡಿ. ಅದಕ್ಕೆ ನಮ್ ಗೆಲುವನ್ನು ಹೇಳ್ಕೋಬಾರ್ದು, ನಾವೇನ್ ಮಾಡ್ತಿದೀವಿ ಅಂತ ಹೇಳ್ಬಾರ್ದು. ಗೆದ್ದ ಮೇಲೆ ಲೋಕ ಮಾತಾಡುತ್ತೆ ಅಂತ ಬಿಟ್ಬಿಡ್ಬೇಕು. ನಾನು ಇದೇ ಗೆಲ್ತೇನೆ, ನಾನು ಇದೇ ಮಾಡ್ತೇನೆ, ಇದನ್ನೆಲ್ಲ ಹೇಳ್ಕೋಬಾರ್ದು. ವಕ್ರ. ಇಲ್ಲೂ ನೋಡಿ, ನಮ್ ರಾಜ್ಯದ್ದು ಇಲ್ಲೂ ಯಾವುದೋ ಒಂದು ದೊಡ್ಡ ಹಗರಣಗಳು ಡಮಾಲ್ಡ್ ಯಾರ್ಯಾರ ಅಕೌಂಟ್ಗೋ ಹೋಗಿದಾವೆ ದುಡ್ಡು. ಪುಣ್ಯಾತ್ಮನದು ವಾಲ್ಮೀಕಿ ನಿಗಮ ಅಂದ್ರೆ ಸುಮ್ಮನೆ ತೀರಾ ಕೆಳಮಟ್ಟದ ವ್ಯಕ್ತಿಗಳಿಗೆ, ಹಿಂದುಳಿದ ವ್ಯಕ್ತಿಗಳಿಗೆ ಕಾಪಾಡಿ ಕರೆಸಿ ಅವ್ರಿಗೊಂದು ಓದು, ಬಟ್ಟೆ, ಪುಸ್ತಕ, ನೆರಳು, ಲೋನು, ವೃತ್ತಿಪರ್ತಿ ಇದಕ್ಕೆ ಕೊಟ್ಟಿರ್ತಕ್ಕಂಥ ಫಂಡು. ಅರೆ ಬಾಪ್ರೆ ಬಾಪ್. ನೀವು ಕೇಳ್ಬಿಡ್ತೀರಾ ನೋಡೋಣ, ಕೇಳ್ಬಿಟ್ಟು ಜೀರ್ಣ ಮಾಡ್ಕೊಬಿಡ್ತೀರಾ. ಈಗ ಇನ್ನೊಂದು ಯಾವ್ದೋ ಮೈಸೂರದ ಒಂದು ಹೊಸ ಕಥೆಗಳು ಬರ್ತಾ ಇದೆ. ಬಾಪ್ ನಂಬರಿ ಅಂದ್ರೆ ಬೇಡ 10 ನಂಬರಿ ಅನ್ನೋ ತರ ಬರ್ತಿದ್ದಾವೆ ದೊಡ್ಡದು. ಇನ್ನೂ ಏನೇನೋ ಬರುತ್ತೆ ನೋಡಿ. ಶನಿ ವಕ್ರ, ನಾ ಹೇಳಿದ್ದೆ ಶನಿ ವಕ್ರನ ಸಂದರ್ಭದಲ್ಲಿ ದೊಡ್ಡವ್ರದ್ದು ದೊಡ್ಡ ಕಥೆಗಳು ಬರ್ತವೆ ಅಂತ. ದೊಡ್ಡವ್ರದ್ದು ದೊಡ್ಡ ಕಥೆಗಳು ಬರುತ್ತೆ. ಪರಮಾನಂದ, ನೀವು ಮಾತ್ರ ಅದನ್ನ ನೋಡಕ್ಕೂ ಹೋಗ್ಬೇಡಿ, ಕೆದಿಸ್ಕೊಳಕ್ಕೂ ಹೋಗ್ಬೇಡಿ. ಅವನ ಆನೆ ಕದ್ದವ್ರೆ, ನಾನೊಂದ್ ಮೆಲ್ಲ 4 ಆಣೆ ಕದ್ದು ಬಿಡೋಣ ಅಂತ.
ಖಂಡಿತ ಮಾಡಿಸ್ತಾನೆ. ಅವನೇ ಕದ್ದವನೇ, ನಾವ್ಯಾಕೆ ಬಿಡ್ಬೇಕು? ಅಪ್ಪ, ಅವ್ರಿಗೆ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರೆ, ವಕೀಲರುಗಳಿದ್ದಾರೆ, ನೇಮಿಸ್ಕೊಳ್ತಾರೆ, ಅಷ್ಟು ಫೀಸ್ ಕಟ್ಟೋ ಕೆಪಾಸಿಟಿ ಇದೆ. ಅವ್ನು ಕದ್ದಿರೋದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ಅಂತ ಒಂದು ಟೀಮೇ ಇಟ್ಕೊಬಿಟ್ಟಿದ್ದಾನೆ. ನಮ್ಮ ಕೈಯಲ್ಲಿ ಆಗುತ್ತಾ ಮಕ್ಕಳು? ಒಂದು ಪಿಕ್ ಪಾಕೆಟ್ ಅವನ್ನ ಒಬ್ಬನು ನೋಡಿ ಜಂಪ್ ಮಾಡೋಕೆ ಹೋಗಿ ಸತ್ತೋಗಿದ್ದಾನೆ. ಅದ್ರಲ್ಲಿ 100 ರೂಪಾಯಿ ಇತ್ತು, 500 ರೂಪಾಯಿ ಇತ್ತು. ಯಾರೋ ಮೊಬೈಲ್ ಕದ್ದವನು ಅವನ ಎತ್ತಾಕೋ ಬಂದು ಪೊಲೀಸ್ ಸ್ಟೇಷನ್ ಲಾಠಿ ಎತ್ತೋದು ನೋಡ್ಬೇಕು. ಯಾರಾದ್ರೂ ಇಂಥ ದೊಡ್ಡವನ್ನ ಮುಟ್ಟಿದಾರಾ? ಆಗುತ್ತಾ ಈ ತರ? ಹೇಳಬಾರ್ದು. ಶ್ರೀರಾಮಚಂದ್ರನಿಗೆ ಗೊತ್ತು ಶನಿ ವಕ್ರ ಅಂದ್ರೆ ಅದು. ನೋಡ್ತಾ ಇರಿ. ನಾವಲ್ಲ ಏನು ಪ್ರಚೋದನೆ ಮಾಡಿದ್ರು ಶ್ರೀನಿವಾಸಾಯ ನಮಃ, ಗೋವಿಂದಾಯ ನಮಃ, ವಾಸುದೇವಾಯ ನಮಃ, ಅಚ್ಯುತಾಯ ನಮಃ, ಮುಕುಂದಾಯ ನಮಃ. ಈ ತರ ಮನಸ್ಸಲ್ಲಿ ಅಂದ್ಕೊಂಡು ಏನೋ ಮುಕುಂದ ನನ್ಗೆ ಇದ್ಯಾಕೆ ಇದೆಳಿತಿದೆ ನಂದಲ್ಲ. ಅಟ್ಲೀಸ್ಟ್ ಒಂದು 30 ನಿಮಿಷ ಸುಮ್ಮನಿರಿ. ಆ ವಿಚಾರ ಯಾರೋ ಬಂದ ಹೇಳ್ದ, ಹಿಂಗ್ ಮಾಡ್ಬಿಡೋಣ, ಹಂಗ್ ಮಾಡೋಣ, ಅದನ್ನ ನೋಡ್ಬಿಡೋಣ, ಆ ಕಡೆ ಹೋಗ್ಬಿಡೋಣ. 30 ನಿಮಿಷ, ಆಮೇಲೆ 3 ಅವರು, ಆಮೇಲೆ 3 ದಿನ, ಆಮೇಲೆ 3 ವಾರ. ಅಷ್ಟೊತ್ತಿಗೆ ಅದು ನಮ್ಗೆ ನೆನಪು ಇರಲ್ಲ. ಯಾವುದೋ ಒಂದು ಸೆಳೆತ ಎಳ್ಕೊಂಡು ಹೋಗುತ್ತೆ. ವಕ್ರ ದುಡ್ಡು, ವಕ್ರ ಹೆಸರು, ವಕ್ರ ಕೀರ್ತಿ, ವಕ್ರ ಪುರುಷ, ವಕ್ರ ಸ್ತ್ರೀ, ವಕ್ರ ಪ್ರೀತಿ, ವಕ್ರ ಜೀವನ, ಈ ತರದಕ್ಕೆ ಎಳೆಯುತ್ತದೆ. ಜಾಗ್ರತೆ. ಇನ್ನು ₹1 ಕೋಟಿ ಕೊಟ್ಟು ಮದುವೆ ಮಾಡಿದವ್ರದ್ದು ಕೂಡ ಮದುವೆಗಳನ್ನ ಇಲ್ಲಲ್ಲ. 10ರಲ್ಲಿ 7 ಜನಕ್ಕೆ ಮಕ್ಕಳಾಗಲ್ಲ. ಶನಿ ವಕ್ರ. ನಾವು ವಕ್ರ ಆಗ್ಬಿಟ್ವಲ್ಲ ಮಕ್ಕಳೇ. ಬೇಗ ದುಡ್ಡು, ಬೇಗ ಕಾರು, ಬೇಗ ಮನೆ ತಗೋ. ಇನ್ನು ತುಂಬಾ ಕಷ್ಟ. ಹುಷಾರು. ಶನಿ ವಕ್ರನಿದ್ದಾಗ ನವೆಂಬರ್ವರೆಗೂ ತುಂಬಾ ಹುಷಾರಾಗಿದೆ. ಧುಮುಕ್ಬೇಡಿ, ನುಗ್ಗಬೇಡಿ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾದ ಮಾಡಿ ನೋವು ಅನುಭವಿಸೋದಕ್ಕಿಂತ ನಂದೇ ತಪ್ಪು ಅಂತ ಸುಮ್ಮನೆ ಮೌನವಾಗಿರೋದೇ ಲೇಸು ಅಂತ ಹೇಳ್ತಾರೆ. ಹೌದು, ಕೆಲವು ರಾಶಿಗಳಿಗೆ ಮಾತ್ರ ಆ ಥರದೊಂದು ಶಕ್ತಿ ಕೊಟ್ಟಿರ್ತಾನೆ ಮೌನವಾಗಿರೋದು. ವೆನೈಟ್ ಟು ಬಿ. 12 ರಾಶಿಗಳಲ್ಲಿ ಕೆಲವು ರಾಶಿಗಳಿದ್ದಾರೆ. 3 ಟಾಪ್ 3 ರಾಶಿಗಳು ಮೌನಂ ಬದುಕೋಗ್. ನೋಡಿ, ನಾವು ರಸ್ತೆಯಲ್ಲಿ ಹೋಗ್ತಿದ್ದೇವೆ ಮಕ್ಕಳೇ, ಯಾರೋ ಹಾಲು ಹೊಡಿತಿದ್ದಾನೆ, ನಮ್ಗೆ ಅನ್ಸುತ್ತೆ ಏನೋ ಹಿಂಗ್ ಹೊಡಿತೀಯ, ಶಬ್ದ ಮಾಲಿನ್ಯ. ಅಲ್ಲಿದ್ರೆ ಅಲ್ವಾ ಜಾಗ ಬಿಡಲ್ವಾ? ಎದುರುಗಡೆ ಯಾರೋ ಇದ್ರ ನೀವು ಸಿಗ್ನಲ್ಗಳಲ್ಲಿ ನೋಡಿ ಭ್ಯೋ ಅಂತ ಹೊತ್ತು ಬಿಡ್ತಾರೆ. ಏನ್ ಮಾಡ್ತೀವಿ ಹೇಳಿ? ತುಂಬಾ ತಿಳಿದವರು ಸ್ವಲ್ಪ ಹಿಂಗ್ ಜರುಗ್ತೀವಿ, ಇಲ್ಲ ಸ್ವಲ್ಪ ಹಿಂಗ ಪೋ ಬದುಕೋ ಹೋಗು. ನಾನು ಹಾಕಿದ ಭಿಕ್ಷೆ ಅಂತ ಹೇಳ್ತೀನಿ, ನಾನು ಕೊಟ್ಟ ಭಿಕ್ಷೆ. ನಾನು ಮೌನವಾಗಿದ್ದೀನಿ ಅಂದ್ರೆ ಅರ್ಥ ಸೋತಿದ್ದೀನಿ ಅಂತ ಅರ್ಥ ಅಲ್ಲ. ನಾನು ಮೌನವಾಗಿದ್ದೇನೆ ಎಂದರೆ ಸೋತಿದ್ದೇನೆ ಎಂದು ಅರ್ಥವಲ್ಲ. ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಅದನ್ನ ಏನ್ ಅನ್ಕೋತಾರೆ ಅಂದ್ರೆ, ಸೋದು ಬಿಟ್ಟ ಅಷ್ಟೇ. ಮೌನವಾಗಿದ್ದೇವೆ ಅಂದ್ರೆ ನಾವು ನಿನಗೆ ಭಿಕ್ಷೆ ಕೊಟ್ಟಿದ್ದೀವಿ, ಬದುಕೋ ಹೋಗೋ, ಕೇಳಲ್ಲ ಹೋಗೋ, ರಸ್ತೆ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ಹೌದು ಮಕ್ಕಳೇ, ಕೆಲವು ಬಾರಿ ಕುಟುಂಬಗಳಲ್ಲಿ, ಸಂಸಾರಗಳಲ್ಲಿ, ಆತ್ಮೀಯರಲ್ಲಿ, ಎಲ್ಲೂ ನಮ್ಮ ಕೊಲೀಗ್ಸು ಇನ್ನೊಬ್ಬರು ವಾದ ಮಾಡಕ್ ಹೋಗ್ಬಾರ್ದು ಮಕ್ಕಳೇ. ಅಪರೂಪ ಆ ಥರದ್ದು ಬರೋದು ಅಂಥದ್ದೊಂದು ತಾಳ್ಮೆ. ಅಪರೂಪ ನೆನ್ಪಿಟ್ಕೊಳ್ಳಿ, ಯಾರಿಗೂ ಬರೋಲ್ಲ. ಕೆಲವು ರಾಶಿಗಳಿಗೆ ಅದು ಕೊಡ್ತಾನೆ. ಎಸ್ ಅಂತ ಒಂದು ಟಾಪ್ 3 ರಾಶಿಗಳಲ್ಲಿ ಮೊದಲನೇ ರಾಶಿ ನಾನು ನೋಡಿದಾಗೆ ತುಲಾ ರಾಶಿ. ನೀವು ತುಂಬಾ ವಾದ ಮಾಡಕ್ ಹೋಗಲ್ಲ. ತುಲಾ ಲಗ್ನದವರಾಗಿದ್ರೆ ಅಂತೂ 100%. ಅವರ ಹತ್ರ ಏನು? ನಟ ಸಾರ್ವಭೌಮ, ಗಾನಗಂಧರ್ವ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ತುಲಾ ಲಗ್ನವೇ. MG ರಾಮಚಂದ್ರನ್
ನೋಡಿ ಅವ್ರ ಮೇಲೆ ಶೂಟೌಟ್ ನಡೆಯುತ್ತೆ. ಅವ್ರು ಫಸ್ಟ್ ಹೇಳೋದೇನು ಗೊತ್ತಾ, ಅವ್ರ ಮನೆಯವ್ರನ್ನ ಕಾಪಾಡಿ ಅಂತಾರೆ. ಎಲ್ಲಿ ಶೂಟೌಟ್ ಆಗುತ್ತೋ ಆ ಮನೆಯವ್ರನ್ನ ಬೆಂಕಿ ಹಚ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಕುಟುಂಬದವ್ರನ್ನೇ. ಮುಖ್ಯಮಂತ್ರಿ ಎಂಥ ಹೆಸರು ಗೊತ್ತಾ, ಈ ಸಮಯದಲ್ಲಿ ಅವ್ನು ಕಾಪಾಡಿ. ಅಲ್ಲಿ ವಾದ, ಮೊಂಡುತನ, ಜಗಳ, ಇನ್ನೊಂದು ಕೃತ್ರಿಮತೆ ಇಲ್ಲ. ಇಲ್ಲೂ ಅಷ್ಟೇ ವರನಟರೇ ಅವರು. ವಾದವಿರಲಿಲ್ಲ, ಮಾಡ್ತಿರ್ಲಿಲ್ಲ. ನಮಗೆ ಯಾಕೆ ಬೇರೆದೇನಾದ್ರೂ ತಿಳ್ಕೊಳ್ಳೋಣವಾ, ಹೊಸದೇನಾದ್ರೂ ತಿಳ್ಕೊಳ್ಳೋಣವಾ ಅನ್ನತಕ್ಕಂಥ ಭಾವಾರ್ಥದ ವ್ಯಕ್ತಿ. ತುಲಾ ಲಗ್ನ ಅಂದ್ರೇನೆ ಹಾಗೆ, ತುಲಾ ರಾಶಿಯವರು ಹಾಗೆ. ತುಂಬಾ ವಾದ ಮಾಡಕ್ ಹೋಗಲ್ಲ. ಮೌನವೇ ಭೂಷಣ. ನಂದೇ ತಪ್ಪು, ಹೋಗಪ್ಪ, ದೊಡ್ಡವನಾಗಿತ್ತು. ಇನ್ನು ಏನ್ ಮಾಡ್ತೀರಿ ಮಕ್ಕಳೇ? ಕೆಲವು ವ್ಯಕ್ತಿಗಳು ನೀವೆಷ್ಟೇ ವಾದ ಮಾಡಿ ಮೊಂಡುತನ ಬಿಡಲ್ಲ. ಕೆಲವು ರಾಶಿಗಳಿದ್ದಾರೆ, ಟಾಪ್ 3 ರಾಶಿಗಳು, ಮೊಂಡು ರಾಶಿಗಳು. ಜಗತ್ತೇ ಬಂದು ಬಿದ್ದರೂ ಇವ್ರು ಬದಲಾಗೋಲ್ಲ, ಇವ್ರು ಮೊಂಡುತನ ಬಿಡಲ್ಲ. ಅವ್ರಾಗಿಯೇ ಯಾಕೆ ಗುರುಗಳೇ ಅಂತಾರೆ, ಉಪ್ಪು ಯಾವತ್ತಾದ್ರೂ ಬದಲಾಗುತ್ತೆ ಅನ್ನೋ ಮೂರ್ಖ. ಯಾವತ್ತಾದ್ರೂ ಪೂಜೆ ಮಾಡ್ಬಿಟ್ಟಂದ್ರೆ ಸಿಹಿ ಆಗ್ಬಿಡುತ್ತಾ? ಆಗೋಲ್ಲ. ತುಲಾ ರಾಶಿ ಇಲ್ಲ ತುಲಾ ಲಗ್ನದವ್ರ ಹತ್ರ ಕಲ್ತ್ಕೊಳ್ಳಿ, ಮೌನವಾಗಿ ಎದ್ದು ಬಿಡ್ತಾರೆ. ವಾದ ಮಾಡಿ ಇನ್ನೊಂದು ಭಿಕ್ಷೆ ಹಾಕಿದೀನಿ, ಬದುಕೋ ಹೋಗು. ಹೌದು, ತುಲಾ ಲಗ್ನದವರಾದ್ರೆ ಮಾತ್ರ ಇದ್ದಿದ್ದು. ತಣ್ಣಗಿನ ಆ ಒಂದು ಭಾವಕ್ಕೂ ಒಳಗಾಗ್ಬಿಡ್ತಾರೆ ಮಕ್ಕಳವರು. ನೋಡಿದಾನೆ. ಇನ್ನೂ ಒಂದು ಲಗ್ನ ರಾಶಿ ಇದೆ, ಮೀನ ಲಗ್ನ, ಮೀನ ರಾಶಿ. ವಾದ ಮಾಡಕ್ ಹೋಗಲ್ಲ, ಮೌನ ವಹಿಸ್ಬಿಟ್ಟು ಒಳಗಡೆನೇನೋ ತಿನ್ಕೊಂಡು ಹಾಗೆ ಎದ್ದು ಬಿಡ್ತಾರೆ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ ನಾನು ಕಾಯ್ತಿರ್ತೇನೆ. ನನ್ನ ಈ ರಿಸರ್ಚು, ನನ್ನ ಈ ಒಂದು ಆ ವಿಜ್ಞಾನ ಸುಜ್ಞಾನ ಮಹಾದೇವಿ ಮಹಾಗುರುಗಳ ಆಶೀರ್ವಾದದಿಂದ ಪಡೆದಿರ್ತಕ್ಕಂಥದ್ದು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾನೆ. ಹೌದು, ಅಂಥದ್ದೊಂದು ಶಕ್ತಿ. ತುಂಬಾ ಜನ ಅದನ್ನ ಏನ್ ಮಾಡ್ಬಿಡ್ತಾರೆ, ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮೇಲೆ ಯುದ್ಧಕ್ಕೂ ಬಂದ್ಬಿಡ್ತಾರೆ, ಇನ್ನಷ್ಟು ಅವಹೇಳನ ಮಾಡ್ಲಿಕ್ಕೆ ಬರ್ತಾರೆ. ಅವರು ಗೊತ್ತಿಲ್ಲ, ಮೌನ ವಹಿಸಿ ನಿಂತು ಬಿಟ್ಟರೆ ಕದಲೋದೇ ಇಲ್ಲ. ಇನ್ನೇನು ವಾದ ಮಾಡೋದು? ಕುಂಭಲಗ್ನ, ಕುಂಭರಾಶಿಯವ್ರು ಇನ್ನೊಂದು ರಾಶಿ. ಎಷ್ಟು ಬಾರಿ ಮೌನ ವಹಿಸಿದ್ರಿ? ಕರೆಕ್ಟಾಗಿ ಹೇಳಿ ಮಾಡಿ. ನಿಮ್ ಕಣ್ಣೀರು ಯಾರಿಗಾದ್ರೂ ತೋರಿಸ್ಕೊಂಡಿದ್ರೆ ಇನ್ನೇನ್ ಮಾಡ್ತೀರಾ? ದೇ ಆರ್ ನಾಟ್ ಡಿಸರ್ವ್ ಟು ಬಿ. ಸ್ಥಾನಕ್ಕಾಗ್ಲಿ ವ್ಯಕ್ತಿತ್ವಕ್ಕಾಗ್ಲಿ ನಿಲ್ಲೋ ವ್ಯಕ್ತಿಗಳೇ ಅಲ್ಲ. ನಾವು ನಂಬಿಟ್ವಿ ಮಕ್ಕಳೇ. ಇರ್ತಾರೆ ಬಿಡು, ನಿಲ್ತಾರೆ ಬಿಡು. ನೋಡಿದ್ದೇನೆ, ಯಾಕಂದ್ರೆ ಎಷ್ಟೋ ಜಾತಕಗಳು ಕೆಲವ್ರಿಗೆ ಹೇಳಿದ್ದೇನೆ, ನೋಡಿ ಇದು ಡೈವರ್ಸ್ ಆಗಲ್ಲ, ಜೊತೆಲಿತ್ತು ಈಜ್ಬೇಕಷ್ಟೇ. ಯಾವತ್ತೂ ಬದಲಾಗಲ್ವಾ ಗುರುಗಳೇ? ಮೌನವೇ ಭೂಷಣ ಅಂತ ಹೇಳ್ಬಿಟ್ಟು, ನಿನ್ನ ಕೈಯಲ್ಲಿ ಮೌನವಾಗಿರೋವರೆಗೂ ಇದು ನಡೆಯುತ್ತಮ್ಮ. ನೀನು ಯಾವತ್ತು ಪ್ರಶ್ನೆ ಮಾಡುತ್ತೀಯೋ ಅವತ್ತು ಹೊಡೆದೋಗುತ್ತೆ. ನಾನು ಮಾಡೋಲ್ಲ ಗುರುಗಳೇ, ಇವತ್ತಿಗೆ 15 ವರ್ಷ ಆಗ್ಬಿಟ್ಟಿದೆ, ಮಾಡೋಲ್ಲ ಗುರುಗಳೇ. ಇಲ್ಲ, ಅಲ್ಲೊಂದು ಅವಮಾನ. ನೋಡಿ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಿಮ್ಗೆ ಅಲ್ಲೊಂದು ಅವಮಾನ ಅನ್ಸುತ್ತಾ, ಎದ್ದೋಗ್ಬಿಡಿ. ಆ ವ್ಯಕ್ತಿ ಮುಖ ನೋಡೋದೇನು, ಮಾತಾಡೋದೇನು, ಅಲ್ಲಿ ನಿಂತ್ಕೊಂಡು ಇನ್ನಷ್ಟು ನೋಡಿ. ಬೀಯಿಂಗ್ ಇನ್ ಸಿಸ್ಟಮ್ ನೆವರ್ ಬ್ಲೇಮ್ ದಿ ಸಿಸ್ಟಮ್ ಅಂತೇನೆ. ನಾವೇನು ಗೊತ್ತಾ, ಆ ವ್ಯಕ್ತಿಯ ಮನೆಯಲ್ಲೇ ಇರೋದು, ನಾನು ಮೌನ ವಹಿಸಿದ್ದೀನಿ ಅಂತ ಬೇರೆ ಹೇಳೋದು ಕೆಲವರು. ಇದು ನಿಮಗ್ ನೀವು ಮಾಡ್ಕೊಳ್ತಿರೋ ಅವಮಾನ. ನಿಜವಾಗ್ಲೂ ನಿಮ್ಗೆ ಮೌನವಾಗಿರ್ಬೇಕು, ಎದ್ದೋಗ್ಬಿಡಿ ಅಲ್ಲಿಂದ. ಇನ್ನಷ್ಟು ದ್ವೇಷ ಬೆಳೆಯುತ್ತೆ. ಅವನ್ಗನ್ಸುತ್ತೆ, ಆಕೆಗೂ ಅನ್ಸುತ್ತೆ, ನನ್ನ ಸಿಸ್ಟಮ್ನಲ್ಲಿ ಇದ್ಕೊಂಡು ನನ್ನ ಮನೆ, ನನ್ನ ನೆರಳು, ನನ್ನ ದುಡ್ಡು, ನನ್ನ ಕುಟುಂಬ, ನನ್ನ ಬದುಕು ಎಲ್ಲ ತಗೊಂಡು ಇವನು ಕುಡ್ಕೊಂಡು ತಿನ್ಕೊಂಡು ಆನಂದವಾಗಿ ಇದ್ದುಕೊಂಡು, ನಾನು ಬಂದ್ಮೇಲೆ ಇವನಿಗೆಲ್ಲ ದುಡ್ಡು ಕೊಟ್ಟೆ, ನೆರಳು ಕೊಟ್ಟೆ, ಏನು ಕೊಟ್ಟಿಲ್ಲ. ಸ್ಟಿಲ್ ಎದ್ದೋಗ್ಬಿಡಿ. ನಿತ್ಯ ಸಾಯೋರ್ಗೆ ಅಳೋರು ಯಾರು ಅಂತೇವೆ. ಹಾಗೆ ನಿತ್ಯ ನೋಡ್ತಾ ಆ ಚುಚ್ಚು ಮಾತುಗಳು ಮಾತಾಡಲಿಲ್ಲ ಅಂದ್ರೂ ಅದು ಒಳಗಡೆ ನಡೀತಿರುತ್ತೆ. ಎಲ್ಲೋ ಒಂದು ಇಷ್ಟೀಯ ಅರ್ಥ ಮಾಡ್ಕೊಳ್ಳೋರೆ ಅನರ್ಥಕ್ಕೆ ನಿಂತ್ಕೋಬಿಟ್ರೆ, ಇಲ್ಲ ಅಪಾರ್ಥವಾಗಿ ತಿಳ್ಕೊಬಿಟ್ರೆ ಅಲ್ಲೊಂದು ದೊಡ್ಡ ಅನರ್ಥಗಳಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳೋರೆ ಅಪಾರ್ಥ ಮಾಡ್ಕೊಂಡ್ರೆ ಅನರ್ಥಗಳು.
ಒಡೆದೋಗ್ಬಿಡುತ್ತೆ ಇನ್ನು. ಆಗ ಎದ್ದು ಹೋಗಬೇಕು, ಆಗ ಎದ್ದು ಹೋಗಬೇಕು. ಇರಲ್ಲ ಕೆಲವರು. ಸೊ ಅಂತ ಸಂದರ್ಭದಲ್ಲಿ ಏನ್ ಹೇಳ್ತಾನೆ ಗೊತ್ತಾ, ವಾದ ಮಾಡಕ್ ಹೋಗ್ಬೇಡಿ, ನೀವ್ ಇರ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಿ, ಇನ್ನೇನು ಮಾಡೋದು, ಕಿವುಡ ಆಗ್ಬಿಟ್ಟಿದ್ದೀರಿ, ಕುರುಡ ಆಗ್ಬಿಟ್ಟಿದ್ದೀರಿ, ಆಗ ಮೌನ ವಹಿಸ್ಬೇಕು. ಸೊ ನಾನು ನೋಡಿದ್ದೇನೆ ಈ ತುಲಾ ಲಗ್ನ, ತುಲಾ ರಾಶಿ, ಕುಂಭ ಲಗ್ನ, ಕುಂಭ ರಾಶಿ, ಮೀನ ಲಗ್ನ, ಮೀನ ರಾಶಿ, ನೀವು ಎಷ್ಟು ಜನರಿಗೆ ಎಷ್ಟು ಬಾರಿ ಚಾಲೆಂಜ್ ಮಾಡ್ತಾನೆ, ನಿಮ್ಮ ಮೌನವೇ ತುಂಬಾ ಉತ್ತರಗಳನ್ನ ಕೊಟ್ಟಿದೆ. ಯು ವಿಲ್ ನೆವರ್ ಗೋ ಬ್ಯಾಕ್. ಮತ್ತೆ ಜೀವನದಲ್ಲಿ ಅಂತ ಕೆಲವು ವ್ಯಕ್ತಿಗಳನ್ನ ನೀವು ನೋಡಲು ಇಷ್ಟಪಡುವುದಿಲ್ಲ. ಏನ್ ಮಾಡೋದು, ಸಹಿಸಿಕೊಳ್ಳದೆ ವಿಧಿ ಇಲ್ಲ ಕೆಲವೊಂದು ಸಮಯ. ಅಂತ ಸಂದರ್ಭದಲ್ಲಿ ಮೌನವೇ ಭೂಷಣ. ಅಲ್ಲೊಂದು ವಾದ ಮಾಡಿ ಅದಿನ್ನೊಂದು ಅರ್ಥ ಅನರ್ಥ ಅಪಾರ್ಥ ಎಲ್ಲ ಹೋಗಿ ಕಡೆಗೆ ಏನಾಗುತ್ತೆ ಗೊತ್ತಾ, ಜೀವನ ನಿರರ್ಥ ಆಗೋದಾಯ್ತು. ಕೇಲ್ ಖತಮ್ ದುಕಾನ್ ಬಂತು. ಅರ್ಥ ಮಾಡ್ಕೋತಿಲ್ಲ. ಕೆಲವು ನೋಡ್ಬೇಕು, ಗಂಡಸು ಪಾಪ ಬರ್ತಾನೆ, ತುಂಬಾ ದೊಡ್ಡ ಬ್ಯಾಂಕಿಂಗ್ ಸಿಸ್ಟಮ್ ಬರೆದಿದ್ದೇನೆ, ನಿನ್ನ ಸಂಸಾರ 3 ದಾರಿ ಕಣಯ್ಯ ಅಂತ. ಸೆಟ್ಟಿಂಗ್ ಸಂವೇರ್. ತಂದೆದೊಂದು ಆಗ್ಬಿಟ್ಟಿದೆ ಗುರುಗಳೇ, ಮೌನ ವಹಿಸ್ಬಿಟ್ಟೆ. ತಮ್ಮಂದು ಇನ್ನೊಂದು ಕತೆ ಆಗ್ಬಿಟ್ಟಿದೆ, ಮೌನ ವಹಿಸ್ಬಿಟ್ಟೆ. ಈಗ ನೋಡಿದ್ರೆ ಮಗು ಆಗಿದೆ, ಮಗುನ್ ತಗೊಂಡು ಹೊರಟು ನಿಂತು ಬಿಟ್ಟಿದ್ದಾಳೆ. ಜೆಂಟ್ಲ್ಮೆನ್, ನೀವು ನಂಬ್ತೀರಾ? ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಕಟ್ಟಪ್ಪ, ಕಣ್ ತುಂಬ ನೀರು ಕಣಪ್ಪ. ನಾನು ಮೌನ ವಹಿಸ್ಕೊಂಡು ಸುಮ್ಮನಿದ್ದೆ ಗುರುಗಳೇ. ಆದರೂ 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 ಒಂದೇ ಹೇಳಿದೆ, ಪ್ರಯೋಜನ ಇಲ್ಲ ಕಡೆಯ. ನಿನಗೆ ಅಷ್ಟೊಂದಲ್ಲಿ ಗುರು ನವಾಂಶದಲ್ಲಿ, ಮಗು ಕೂಡ ನಿನ್ನ ಜೊತೆಲಿರಲ್ಲ, ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಗುರುಜಿ. ನನ್ನ ಮಗುನ್ ನೋಡದೆ ಮಾಡ್ಬಿಟ್ಟಿದ್ದಾಳೆ. ಬಾ ಇಲ್ಲ ಬಾ, ನನ್ನೂರಿಗೆ ಬಾ, ನನ್ನ ಜೊತೆಲಿ ಏನೋ ಬಿಡಲಾರ ಇರಲಾರ ಕಕ್ಕಲಾರ. ಅವಾಗ ಏನ್ ಗೊತ್ತಾ, ಅರ್ಥವೇ ಆಗೋದ ಜೀವನದ ಜೊತೆ ಇನ್ನು ಏನ್ ಮಾಡ್ತೀವಿ. ಕರ್ಕೊಂಡು ಬಂದು ದೇಹದ ಜೊತೆ ಮನಸ್ಸೇ ಅಲ್ಲಿ ಇದಾಗ್ಬಿಟ್ಟಿದೆ. ಇನ್ನು ಏನಕ್ಕೆ ಬೇಕು ಮಕ್ಕಳೇ ಹೇಳಿದೆ. ಇದು ನಿಲ್ಲಲ್ಲ ಕಣೋ. ಶಿವಿಲ್ ಗಿವೆ ಡೈವರ್ಸ್ ನೋಡಿದ್ರೆ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ. 7 ಹೆಜ್ಜೆ 7 ದಾರಿ ಹಾಕಿ ನಿಂತು ಬಿಟ್ಟಿದೆ. ದಯಮಾಡಿ ಹೇಳ್ತೇನೆ, ಕೆಲವೊಂದು ಸಮಯ ಯಾವಾಗ ಬಗ್ಗಬೇಕೋ ಬಗ್ಗಿ, ಯಾವಾಗ ನಿಲ್ಲಬೇಕೋ ನಿಲ್ಲಿ. ಆದ್ರೆ ಎಲ್ರಿಗೂ ಮೌನ ವಹಿಸೋದು ಬರಲ್ಲ ಮಕ್ಕಳೇ. ನಾನು ನೋಡಿದ್ದೇನೆ, ಎಲ್ಲಾ ರಾಶಿಗೂ ಬರಲ್ಲ. ಇಟ್ಸ್ ಅನ್ ಅಲ್ಟಿಮೇಟಮ್ ರಾಶಿಗಳು ಕೆಲವೊಂದು ಮೌನಂ. ಕೆಲವರು ಈಗೋಗ್ ಮೌನ ವಹಿಸ್ತಾರೆ. ನೋಡೋಣ ಅವನು ಎಷ್ಟು ದಿನ, ಆಕೆ ಎಷ್ಟು ದಿನ, ಅದು ಬೇರೆ. ಜೀವನ್ ಪರ್ಯಂತ ತಣ್ಣಗೆ ಐಸ್ತರ ಕುತ್ಕೊಳ್ಳೋದು ಎಲ್ರಿಗೂ ಬರಲ್ಲ. ಕನ್ಫರ್ಮ್ ಹೇಳ್ತೇನೆ, ಈ ಒಂದು ತುಲಾ ರಾಶಿ ತುಲಾ ಲಗ್ನದವರು, ಇಲ್ಲ ಕುಂಭ ರಾಶಿ ಇಲ್ಲ ಕುಂಭ ಲಗ್ನದವರು, ಇಲ್ಲ ಮೀನ ರಾಶಿ ಮೀನ ಲಗ್ನದವರು, ಕನ್ಫರ್ಮ್ ನನಗೆ ತುಂಬಾ ಜನ ಮೆಸೇಜ್ ಆಗ್ತೀರಿ. ಐ ವಿಲ್ ಬಿ ವೈಟಿಂಗ್ ಫಾರ್ ಯು. ಖುಷಿ ನನಗೆ. ನನ್ನ ಈ ಒಂದು ವಿದ್ಯಾ ಸೇವೆ, ನಿಮ್ಮಲ್ಲೊಂದು ಜಾಗೃತಿ, ನಿಮ್ಮಲ್ಲೊಂದು ಚೈತನ್ಯ, ನಿಮ್ಮಲ್ಲಿರೋ ಬಲ, ನಿಮ್ಮಲ್ಲಿರೋ ನಿರ್ಬಲ, ನಿಮ್ಮಲ್ಲಿರೋ ಶಕ್ತಿ, ನಿಮಗೇ ಗೊತ್ತಿಲ್ಲದೆ ಒಂದು ಅಣಕವಾಡುತ್ತಿರುವ ನಿಶಕ್ತಿ ಪರಿಚಯಿಸಿ ಅದನ್ನ ಹೇಗೆ ಪಾಲಿಷ್ ಮಾಡ್ಕೊಳ್ಳಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದ್ದೇನೆ. ಮಾತೃದೇವೋಭವ. ಪುಟ್ಟು ವಿರಾಮ ತಗೊಂಡು ಬರೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರಾ ನಕ್ಷತ್ರ, ವಿಶೇಷವಾಗಿ ಕಾಯ್ತಿರ್ತೀರಿ. ಗಂಡಯೋಗದ ಭದ್ರಂಕರಣದ ಈ ದಿನ. ಮೇಷರಾಶಿ, ಮುಖ್ಯವಾಗಿ ಚಂದ್ರ ಕುಜನ್ಸಾರದಲ್ಲಿದ್ದಾನೆ. ಕುಜ ನಿಮ್ಮನೇಲೇ ಇದ್ದಾನೆ. ಅದರಲ್ಲೂ ಬದಲಾವಣೆಯ ಪ್ರಭಾವ ಅನ್ನತಕ್ಕಂಥದ್ದು ಪರವಾಗಿಲ್ಲ. ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಭೂಮಿ ಇಲಾಖೆ, ಮಣ್ಣಿನ ಇಲಾಖೆ,
ಸಿಮೆಂಟು, ಕಬ್ಬಿಣ, ಮೈನಿಂಗು, ಗ್ರಾನೈಟು, ಬೆಂಕಿ, ಈ ಥರದ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಕುಜ 12ನೇ ಮನೆ ಹುಷಾರು. ನಿಮ್ಮನೇಲೆ ಕುಜ ಅನ್ನತಕ್ಕಂಥ ಭಾವ ಕೂಡ ಚಂದ್ರ. ಅನ್ನತಕ್ಕಂಥ ಏನೋ ಒಂದು ನಿಮ್ಮನ್ನ ಕದಲ್ಸೋದು, ಕೆಣಕ್ಸೋದು, ಇನ್ನೊಂದು ಮಾಡಿಸ್ತಕ್ಕಂಥದ್ದಾಗ್ತದೆ. ನಿಮ್ಮ ಧರ್ಮ ಕರ್ಮಾಧಿಪತಿ ಬೇರೆ ವಕ್ರ. ಹುಷಾರಾಗಿರಿ ವೃಷಭ. ಎಲ್ಲೆಲ್ಲೋ ಯಾವ್ದಾವ್ದೋ ಗೊತ್ತಿಲ್ಲದ ಊತದೊಳಗಡೆ ಕೈ ಬಿಡಕ್ ಹೋಗ್ಬೇಡಿ. ಗೊತ್ತಿಲ್ಲದ ವ್ಯಕ್ತಿಗಳ ಸವಾಸವೂ ಬೇಡ. ಚಿಕ್ಕ ನಾಣ್ಯಗಳ ಜೊತೆ ಇರಬೇಡಿ. ಶಬ್ದಗಳು ಜಾಸ್ತಿ, ಅದರಿಂದಲೇ ನಮ್ಮ ಮರ್ಯಾದೆ ಹೋಗೋದು. ಎಚ್ಚರಿಕೆ. ಕೆಲವೊಂದು ಸಮಯ ನಮ್ಗೆ ಅನ್ಸುತ್ತೆ ಯಾರೋ ಬಂದ ಜೈಕಾರ ಅಂತ, ಯಾರೋ ಬಂದ ನೀವು ಸರ್ ಗ್ರೇಟ್ ಸರ್. ಪಕ್ಕಕ್ಕೆ ಜರುಗ್ತಾ ಇರಿ. ಅಲ್ಲೇ ಕುತ್ಕೊಂಡು ಅದು ಯಾವುದೋ ಅಲ್ಪ ತೃಪ್ತಿ, ಅಲ್ಪ ಮಾತುಗಳು, ಅಲ್ಪ ಜನ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾರೆ. ನಮ್ಮ ಅಭಿಮಾನ ಎಲ್ಲ ಹೊರಟೋಯ್ತು. ನಮ್ಮನ್ನು ಅಭಿಮಾನಿಸ್ತಿದ್ದವ್ರೆಲ್ಲ ಎಂತ ಎಡವಟ್ ಮಾಡ್ಕೋಬೇಕು ನೀವು. ಅಂಥವ್ರ ಸವಾಸ ಮಾಡಿಕೊಂಡು ನೋಡಿ, ಅಭಿಮಾನಿಗಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಭಿಮಾನದಿಂದ ಬದುಕೋಣ. ಯಾರು ಬೇಕಿಲ್ಲ. ಯಾರಿಗಿರ್ಬೇಕು? ಎಷ್ಟು ದಿನ ಯಾರಿಗಿರಿ? ರಾಜೇಶ್ ಖನ್ನಾ ನೆನಪಿದ್ದಾನೆ. ನಿತ್ಯ ಬೆಳಿಗ್ಗೆ ನಾನು ಹಾಕಿದ್ರೆ ರಾಜೇಶ್ ಖನ್ನಾ ಹಾಡು ಅಂತ ಕೇಳ್ತೇನೆ. ಎಸ್, ಲಿಟ್ರಲಿ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ರಾಜೇಶ್ ಖನ್ನಾ. ಕಿಶೋರ್ ಕುಮಾರ್, ನನ್ನ ಮುಖೇಶ್ ಅಂದ್ರೆ ಅಂತೂ ನನಗೆ ತುಂಬಾ ಪ್ರಾಣ. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ಹೇಳ್ಕೊಂಡು ಹೋಗುತ್ತೆ. ಹೇಗೆ ಕೂತು ನನ್ನ ಲೋಕ ಬೇರೆ, ನನ್ನ ಹಾಡುಗಳು ಬೇರೆ, ನನ್ನ ಪ್ರಪಂಚ ಬೇರೆ. ರಿಫ್ರೆಶ್ ಆಗೋಕೆ ಎಲ್ಲೋ ಒಂದು ಪುಟ್ಟದಾಗಿ. ಯಾರಿಗ್ ನೆನಪಿದೆಪ್ಪ? ಯಾರಿಗೂ ನೆನಪಿಲ್ಲ. ಅವ್ರಿಗಿದ್ದಷ್ಟು ಅಭಿಮಾನಿಗಳು ಅನಂತಂ. ಕೊಯ್ ಯಾದ್ ನೈ ರಕ್ಕೇಗ. ಯಾವುದು ಹುಚ್ಚಾಟಿಕೆ ಮಂಗ. ಈ ಚಿಲ್ಲರೆಗಳ ಸವಾಸ, ಚಿಲ್ಲರೆ ನಾಣ್ಯಗಳ ಸವಾಸ ಆಗ್ಲಿಕ್ಕೆ ಹೋಗ್ಬೇಡಿ. ನನ್ನ ಗಮ್ಯ ಗುರಿ ಬೇರೆ ಅನ್ಕೊಂಡು ಮುಂದಕ್ಕೆ ಹೋಗಿ. ಶಾಂತಂ ಉದ್ರೇಕಂ ಉನ್ಮತ್ತಂ ವೃಷಭಂ ಜಾಗೃತಂ. ಮಿಥುನ ರಾಶಿ ಚೆನ್ನಾಗಿದೆ. ಸ್ವಲ್ಪ ಓಡಾಟ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಭ್ರಾತೃವರ್ಗ, ಒಡ ಹುಟ್ಟಿದವರು, ಭೂಮಿ, ಮನೆ, ವಾಹನ, ಈ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಟೆನ್ಷನ್ ಇರುತ್ತೆ. ನಿಧಾನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಮಿಕ್ಕೆಲ್ಲ ವಿಚಾರ ಅದ್ಭುತವೇ. ದೂರ ಪ್ರಯಾಣ, ದೂರ ವಾಹನ ಬೇಡ, ಹುಷಾರು. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಕುಜನು ಕೇಂದ್ರದಲ್ಲಿದ್ದಾನೆ, ಚಂದ್ರ ಲಾಭದಲ್ಲಿದ್ದಾನೆ, ಗುರು ಜೊತೆಲಿದ್ದಾನೆ. ಮೆಷಿನರಿ, ಫ್ಯಾಕ್ಟ್ರಿ, ಗೋಡೌನು, ಈ ಮೆಟೀರಿಯಲ್ ಮೂವ್ಮೆಂಟು, ಲಾಜಿಸ್ಟಿಕ್ಸು, ವಾಹನ, ಗಾಡಿ, ಡ್ರೈವರ್, ಕ್ಲೀನರ್, ಇಂಥದ್ದು. ಕೃಷಿ ತೋಟಗಳನ್ನು ಡೆವಲಪರ್ ನೋಡ್ಕೊಳ್ಳೋದು, ಮೈಂಟೈನ್ ಮಾಡೋದು, ಅಲ್ಲಿ ಬೆಳೆ ಇಡ್ಸ್ಕೊಳ್ಳೋದು, ಸಾಯಿಲ್ ಟೆಸ್ಟಿಂಗು, ಬಿತ್ತನೆ ಬೀಜ ಹಾಕ್ಸಿ ಇನ್ನೊಬ್ಬರ ತೋಟವನ್ನು ನೋಡ್ಕೊಳ್ಳೋದು, ಕಾಂಟ್ರಾಕ್ಟ್ ಲೇಬರಿಂಗ್ ಮಾಡಿಸುವಂಥದ್ದು, ಅಂತ ಒಂದು ವೃತ್ತಿ ಉದ್ಯೋಗದಲ್ಲಿರೋರಿಗೆ ಅದ್ಭುತ ಪ್ರಗತಿ. ಇನ್ನು ಸಿಂಹ ರಾಶಿ ಭಾಗ್ಯದಲ್ಲಿ ಕುಜ, ಕೇಂದ್ರದಲ್ಲೂ ಚಂದ್ರ ಕುಜಾಂಸಾರ ಚೆನ್ನಾಗಿದೆ. ದೊರೆ ಮಟ್ಟದ ಕೆಲಸ, ಬೆಂಕಿ, ಸಿಮೆಂಟು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕನ್ಯಾ ರಾಶಿ ಅಷ್ಟಮದಲ್ಲಿ ಕುಜ, ಯಾವುದೋ ಒಂದು ಭೂಮಿ, ಮನೆ ತಗೊಳ್ಳೋದು, ಮಾರೋದು, ಕೊಡೋದು, ಈ ಥರದ ಒದ್ದಾಟ, ಓಡಾಟ, ಸುತ್ತಾಟದಲ್ಲಿ ಯೋಚನೆ ಮಾಡ್ತಿದ್ರೆ ಸಕ್ಸಸ್ ಆಗುತ್ತೆ. ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಶಿವಸುಬ್ರಹ್ಮಣ್ಯ ಯೋಗ ಅಂತ ಹೇಳ್ತವೆ. ಗುರು ಬಂದು ಶಿವ, ಚಂದ್ರ ಬಂದು ಪಾರ್ವತಿ, ಆದ್ರೂ ಕುಜನ್ ಸಾರಾಂಶದಲ್ಲಿರೋದ್ರಿಂದ ಶಿವಸುಬ್ರಹ್ಮಣ್ಯ ಯೋಗ, ವಿಜಯ ಪ್ರಾಪ್ತಿ. ತುಲಾ ರಾಶಿ ಅಷ್ಟಮದಲ್ಲಿ ಚಂದ್ರ ಕುಜಾಂಸಾರ, ಕುಜ ನೇರವಾಗಿ ನೋಡ್ತಿರೋದ್ರಿಂದ ಎಲ್ಲೋ ಒಂದು ಕಲಹ, ಕಿರಿಕಿರಿ, ಟೆನ್ಷನ್, ಹೇಳೋದ್ನೆಲ್ಲ ಅನಗತ್ಯ ವ್ಯಕ್ತಿಗಳು, ಅನವಶ್ಯಕ ವ್ಯವಹಾರಗಳು, ಇವುಗಳೇನೋ ಮಾಡ್ಕೊಂಡು ಯಾವುದೋ ಒಂದು ತಲೆನೋವುಗಳನ್ನ ತಂದಿಟ್ಕೊಳ್ತಕ್ಕಂಥ ಛಾಯೆಗಳುಂಟು. ಹುಷಾರ್. ಬೇಡಪ್ಪ, ನಮಗ್ ಗೊತ್ತಿಲ್ಲ, ನಮ್ದಲ್ಲ ಅದು, ನಾವ್ಯಾಕೆ ಹೋಗ್ಲಿ, ನಮ್ದೇನೋ ಒಂದು ಬದುಕು, ನಮ್ದೇನೋ ಒಂದು ಆನಂದ, ನಮ್ದೇನೋ ಒಂದು ಬೊಗಸೆ ಅಷ್ಟು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇದ್ದೇವೆ ಮಕ್ಕಳು. ಸಾಕು. ಹುಷಾರು. ಬೇಡದ್ದು, ಗೊತ್ತಿಲ್ಲದ್ದು ಬೇಡ. ವೃಶ್ಚಿಕಂ
ವಿಜಯಂ ಚೆನ್ನಾಗಿದೆ. ಫುಡ್ ಇಂಡಸ್ಟ್ರಿ, ಸಿಮೆಂಟು, ಕಬ್ಬಿಣ, ಕಲ್ಲು, ಪ್ಲಂಬಿಂಗು, ರಿಪೇರ್, ಬಿಲ್ಡಿಂಗ್ ರಿಪೇರ್, ಗಾಡಿ ತಗೊಂಡು ಮಾರುವಂಥದ್ದು, ದೊಡ್ಡ ದೊಡ್ಡ ಗಾಡಿಗಳು ಇಟ್ಕೊಂಡಿರೋದು, ಟ್ರಾನ್ಸ್ಪೋರ್ಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋದು, ತುಂಬ ದೊಡ್ಡ ದೊಡ್ಡ ಟೂರ್ಸು ಪ್ಯಾಕೇಜು ನಡೆಸ್ತಿರ್ತಕ್ಕಂಥವ್ರು, ಅಂಥ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ವಿಶೇಷ ಅಭಿವೃದ್ಧಿ. ಧನುಸು ರಾಶಿ ವಿಜಯಂ ಬಟ್ ಕ್ರೋಧಂ, ನನ್ನ ಬಲ ಜಾಸ್ತಿ. ನಾವೇನ್ ಮಾಡ್ತೀವಿ, ತುಂಬಾ ಬಲ ಬಂದವನು ಪುಟಿನ್ ನೋಡಿ ಎದುರುಗಡೆ ಅವನ ಮೇಲೆ ಬಾಂಬ್ ಹಾಕ್ತಾನೆ. ಪಾಕಿಸ್ತಾನ ಯಾವಾಗ್ಲೂ ಬೆದರ್ಸೋದೆ, ಹಮಾರ ಪಾಸ್ ಕ್ಯಾ ಹೈ ಜಾನ್ತಾ ಹೈ ಅಂತ. ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದ್ದೀವ, ನಾವು 150 ಕೋಟಿ ಹೆಚ್ಚು ಕಡಿಮೆ ಇದೀವಪ್ಪ, ನಾವು ಕೈಗೇನ್ ಬಳೆ ತೊಟ್ಕೊಂಡಿಲ್ಲ. ಅವನು ಆದ್ರೆ ಆ ಹುಚ್ಚ ಉನ್ಮಾದಿಗೆ ಅದೊಂದಿರುತ್ತೆ. ವಿಪರೀತ ಬಲ ಬಂದವರಿಗೆ, ದಿಢೀರ್ ಬಲ ಬಂದವರಿಗೆ, ದಿಢೀರ್ ದುಡ್ಡು ಬಂದವರಿಗೆ, ದಿಢೀರ್ ಪದವಿ ಬಂದವರಿಗೆ, ಹೌದು ಈಸಿಯಾಗಿ ಯಾವುದು ಸಿಗಬಾರ್ದು ಮಕ್ಕಳೇ. ಅವನ್ ತಗ್ಗಿ ಬಗ್ಗಿ ಬಡಿಸಿ ನಿಂತು ಎಳೆದು ಕೊಟ್ಟಾಗ ಅದ್ರಲ್ಲೊಂದು ಅರ್ಥ. ಎಲ್ಲ ಬಯಸಿದ್ದೆಲ್ಲ ಸಿಕ್ಕಿಬಿಟ್ರೆ ಅವನು ಬೀಭತ್ಸ ಆಗ್ಬಿಡ್ತಾನೆ. ರಾವಣಾಸುರ ಒಂದೇ ಒಂದು ತಪಸ್ಸಿಂದ ಅವನು ಬೀಭತ್ಸ ಆಗ್ಬಿಟ್ಟ. ಒಂದ್ ತಪಸ್ಸೆಲ್ಲ ಪಡೆದ್ಬಿಟ್ಟ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಈ ವಾಲಿ, ಇವರೆಲ್ಲ ಹಾಗೆ ಒಂದ್ ತಪಸ್ಸು, ಒಂದ್ ಧ್ಯಾನ, ಒಂದೇ ಒಂದು ಕೆಲಸದಿಂದ ಬಂದಿದ್ದೆ ಅವರು ಓ ಅಂತ. ಸುಗ್ರೀವನಿಗೆ ಅಷ್ಟು ಬೇಗ ಸಿಗಲಿಲ್ಲ. ಕಟ್ಟ ಕಡೆಯವರೆಗೂ ಇವತ್ತಿಗೂ ಸುಗ್ರೀವನಿದ್ದಾನೆ. ನಂಬ್ತೀರಾ? ಇವತ್ತಿಗೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾನೆ. ವಿಶೇಷ ಕೆಲವೊಂದು ಕ್ಷೇತ್ರಗಳಿದ್ದಾವೆ. ಇವತ್ತಿಗೂ ವಿಭೀಷಣ ಬಂದು ಹೋಗುತ್ತಾನೆ. ಮುಖ್ಯವಾಗಿ ಸೂಕ್ಷ್ಮ ರೂಪದಲ್ಲಿ ಸುಗ್ರೀವ ಬಂದ್ರೆ ನೈಜ ರೂಪದಲ್ಲೇ ವಿಭೀಷಣ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥ ದಂತಕಥೆಗಳಲ್ಲ, ನಿಜವಾದ ಕಥೆಗಳು, ಪ್ರೂಫ್ಗಳು ಇದಾವೆ. ಹೋಗಿ ಹುಡುಕೊಳ್ಳಿ, ಯಾವತ್ತಾದ್ರೂ ಇನ್ನೊಂದ್ಸಲಿ ಹೇಳ್ತಾನೆ. ಸೊ ಅಂಥದ್ದೊಂದು ಭಾವ. ಸೊ ಅದರಿಂದ ಬಲ ಕೊಟ್ಟಿದ್ರೆ ಒಳ್ಳೇದಕ್ಕೆ ನೋಡಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಸ್ವಲ್ಪ ಚಂದ್ರ ಕುಜನ ಸಾರದಲ್ಲಿದ್ದು ಕುಜ ಶುಕ್ರನ್ ಸಾರದಲ್ಲಿರೋದ್ರಿಂದ ಬದಲಾವಣೆ. ಗುರುಚಂದ್ರ ಯೋಗ, ಭೂಮಿಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟು, ಪವರ್ ಪ್ರಾಜೆಕ್ಟ್ಸು, ಸೋಲಾರ್ ಪ್ರಾಜೆಕ್ಟ್ಸು, EV ಪ್ರಾಜೆಕ್ಟ್ಸು, ಈ ಥರದ್ರಲ್ಲಿ ದೊಡ್ಡ ಗಣಿ, ದೊಡ್ಡ ಮೈನಿಂಗ್, ಈ ಥರದ್ದಿರ್ತಕ್ಕಂಥದ್ರಲ್ಲಿ ವಿಶೇಷ ಅಭಿವೃದ್ಧಿ ಉಂಟು. ಆತರ ಪಡಬೇಡಿ. ಬುಧ ನೋಡ್ತಿರೋದ್ರಿಂದ ವಿಪರೀತ ಆತರ, ವಿಪರೀತ ಬುದ್ಧಿ, ಶನಿ ವಕ್ರ, ಹುಷಾರು. ನೀವಂದುಕೊಳ್ಳುವ ಹಾಗೆ ಇರುವವರಲ್ಲ ನಿಮ್ ಜೊತೆಯಲ್ಲಿರೋರು, ಜಾಗ್ರತೆ. ಕುಂಭರಾಶಿ ಚೆನ್ನಾಗಿದೆ. ಚಂದ್ರ ಕುಜನ್ ಸಾರ, ಸ್ವಲ್ಪ ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ಒತ್ತಡಗಳ ಕೆಲವು ಛಾಯೆಗಳಾಗತಕ್ಕಂಥದ್ದುಂಟು. ಅದೊಂದು ಚೂರು ನೋಡ್ಕೊಂಡು ದುಡುಕ್ಬೇಡಿ. ಕುಜ ಪ್ರಬಲವಾಗಿದ್ದಾನೆ. ಚಂದ್ರ ಕುಜನ ಸಾರದಲ್ಲಿದ್ದು, ಕುಜ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಪಂಚಮ ಸಾರದಲ್ಲಿರೋದನ್ನ ಒಂದು ವಿಶೇಷವಾದಂಥ ವೃತ್ತಿ ಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಇವತ್ತು ಶುಭ ಸುದ್ದಿಯನ್ನು ಕುಂಭ ಪಡೆಯುತ್ತೇವೆ. ಇನ್ನು ಮೀನ ರಾಶಿ ನಿಮಗೂ ಚೆನ್ನಾಗಿದೆ. ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಶಕ್ತಿ ಇಲಾಖೆ, ಬಾಕ್ಸರ್, ಸ್ಪೋರ್ಟ್ಸ್ ಪರ್ಸನ್ ಇಲಾಖೆ, ಕ್ರೀಡಾ, ಮನೋರಂಜನಾ, ದೊಡ್ಡ ಸಾಹಸಮಯ ಕ್ರೀಡೆಗಳು, ಅಂಥದಕ್ಕೆ ಸಂಬಂಧಪಟ್ಟಂತ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆಗತಕ್ಕಂಥ ಒಂದು ದಿನ. ಎಲ್ಲರಿಗೂ ಶುಭವಾಗಲಿ. ಮಾತೃದೇವೋ ಭವ.